ಎಲ್ಲರಿಗೂ ನಮಸ್ಕಾರ. ನಾನು ಸುರೇಶ್ ವಿ ಮಧ್ವನ. ಇವತ್ತು ಬೆಳಗಿನ ಜಾವ 5 ಗಂಟೆ 15 ನಿಮಿಷದಿಂದ ನಾವು 6 ಗಂಟೆವರೆಗೆ ನಿರಂತರವಾಗಿ ಗೂಗಲ್ ಮೀಟಲ್ಲಿ ನಾವು ಭಾಗವಹಿಸಿದ್ವು. ಅಲ್ಲಿ ಪ್ರಮುಖವಾದ ವಿಚಾರಗಳನ್ನು ಚರ್ಚೆ ಮಾಡೋದು. ಅದರಲ್ಲಿ ಮೊದಲನೇ ವಿಚಾರ ನೆಗ್ಲಿಜೆನ್ಸ್ ಅಥವಾ ನೆಗ್ಲೆಕ್ಟ್ ಈ ವಿಚಾರವನ್ನು ಚರ್ಚೆ ಮಾಡೋದು. ಅದ್ರ ಬಗ್ಗೆ ನಾವೆಲ್ಲರೂ ವಿಡಿಯೋ ಮಾಡಿ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅದೇ ತರಹ ನಾನು ಸಹ ಈಗ ಅದರದ್ದೊಂದು ವಿಡಿಯೋವನ್ನು ನಿಮ್ಮ ಮುಂದೆ ನಾನು ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದು ಏನಂತ ಹೇಳಿದ್ರೆ, ನೆಗ್ಲೆಕ್ಟ್ ಅಂದರೆ ಏನು? ನೆಗ್ಲೆಕ್ಟ್ ಅಂತ ಹೇಳಿದ್ರೆ, ನಮಗೆ ಗೊತ್ತಿದ್ದೂ ಸಹ, ನಮ್ಮ ಅರಿವಿನಲ್ಲಿದ್ದರೂ ಸಹ ನಾವು ಕೆಲವು ವಿಷಯಗಳನ್ನು, ವ್ಯಕ್ತಿಗಳನ್ನು, ಸಂಗತಿಗಳನ್ನು, ವಸ್ತುಗಳನ್ನು ನಾವು ನಿರ್ಲಕ್ಷ್ಯ ಮಾಡ್ತೀವಿ. ಅಂದರೆ ಅವುಗಳ ಕಡೆಗೆ ಗಮನವನ್ನು ಕೊಡೋದಿಲ್ಲ. ಇದನ್ನೇ ನಾವು ನೆಗ್ಲೆಕ್ಟ್ ಅಂತ ಕರಿತೀವಿ. ನೆಗ್ಲೆಕ್ಟಲ್ಲಿ ಯಾವ್ಯಾವ ನೆಗ್ಲೆಕ್ಟ್ಗಳಿದ್ದಾವೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವು ಸೆಲ್ಫ್ ನೆಗ್ಲೆಕ್ಟ್. ಅಂದರೆ ನಾವು ನಮಗೆ ಗೊತ್ತಿದ್ರೂ ಸಹ ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡದೆ, ಊಟ ಮಾಡದೆ, ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಿದ್ರೆ, ವ್ಯಾಯಾಮ ಮಾಡದೆ, ಯೋಗ ಮಾಡದೆ, ಮೆಡಿಟೇಷನ್ ಮಾಡದೆ, ಮಾನಸಿಕ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಿದ್ರೆ ಇದನ್ನು ಸೆಲ್ಫ್ ನೆಗ್ಲೆಕ್ಟ್ ಅಂತ ಕರಿತೀವಿ. ಇನ್ನು ಸೆಕೆಂಡ್ ಒನ್ ಎಮೋಷನಲ್ ನೆಗ್ಲೆಕ್ಟ್, ಭಾವನಾತ್ಮಕವಾದಂತಹ ಒಂದು ನೆಗ್ಲೆಕ್ಟ್. ಏನೋದು ಅಂತ ಹೇಳಿದ್ರೆ, ನಮ್ಮನ್ನು ಪ್ರೀತಿಸುವವರು ಯಾರು ಅಂತ ಸಮಟೈಮ್ಸ್ ನಮಗೆ ಅರ್ಥ ಆಗೋದಿಲ್ಲ. ನಮ್ಮ ತಂದೆ ತಾಯಿ ನಮ್ಮನ್ನು ಪ್ರೀತಿಸ್ತಿರ್ತಾರೆ, ಅಥವಾ ನಮ್ಮ ಕುಟುಂಬದವರು ಪ್ರೀತಿಸ್ತಿರ್ತಾರೆ. ಅವರು ಪ್ರೀತಿಸ್ತಿದ್ದಾರೆ ಅಂತ ನಮಗೆ ಗೊತ್ತು, ಆದರೂ ಸಹ ಅದ್ರ ಬಗ್ಗೆ ನಾವು ತಾತ್ಸರ್ಯವನ್ನು ತೋರ್ತೀವಿ. ಅವರು ದೂರ ಆದ ನಂತರ ನಮಗದು ತುಂಬ ನೋವಾಗಿ ಕಾಡುತ್ತೆ. ಇದು ಎಮೋಷನಲ್ ನೆಗ್ಲೆಕ್ಟ್. ಇನ್ನೊಂದು ಸೋಷಿಯಲ್ ನೆಗ್ಲೆಕ್ಟ್. ಫಾರ್ ಎಕ್ಸಾಂಪಲ್, ನಮ್ಮ ಮನೆಯ ಎದುರುಗಡೆ ಒಂದು ಇಡೀ ಮರ ವಿದ್ಯುತ್ ತಂತಿಗಳ ಮೇಲೆ ಬಿದ್ದಿದೆ. ನಾನು ಸುಮ್ಮನೆ ಅದನ್ನು ನೋಡಿ ಮುಂದೆ ಹೋದರೆ ಇದನ್ನ ನಾವು ಸೋಷಿಯಲ್ ನೆಗ್ಲೆಕ್ಟ್ ಅಂತ ಕರಿತೀವಿ. ಇದರಿಂದ ತುಂಬ ದೊಡ್ಡ ಪರಿಣಾಮ ಉಂಟಾಗ್ಬೋದು ಅಂತ ಗೊತ್ತಿದ್ರೂ ಸಹ ನಾನು ಹಾಗೆ ಮುಂದೆ ಹೋಗ್ತಾ ಇರ್ತೀನಿ. ಇದು ಸೋಷಿಯಲ್ ನೆಗ್ಲೆಕ್ಟ್. ಅದೇ ತರಹ ವರ್ಕ್ ನೆಗ್ಲೆಕ್ಟ್ ಅಂತ ಹೇಳಿದ್ರೆ, ನಾವು ಮಾಡುವಂತಹ ಕೆಲಸದಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಬಿಟ್ಟರೂ ಸಹ, ಮಾಡದಿದ್ರೂ ಸಹ ಮುಂದೊಂದು ದಿನ ಅದು ನಮ್ಮ ಕೆಲಸಕ್ಕೆ ಅಥವಾ ನಮ್ಮ ಗ್ರೋತ್ನ ಮೇಲೆ ಪರಿಣಾಮವನ್ನು ಬೀರ್ಬೋದು. ಇದನ್ನು ನಾವು ಎಂತ ಕರಿತೀವಿ? ವರ್ಕ್ ನೆಗ್ಲೆಕ್ಟ್ ಅಂತ ಕರಿತೀವಿ. ಅದೇ ತರಹ ಯಾವ ಕಾರಣಕ್ಕೆ ನಾವು ನೆಗ್ಲೆಕ್ಟ್ ಮಾಡ್ತೇವೆ ಅನ್ನೋದಕ್ಕೆ ನಾನು ಒಂದು 4 ಕಾರಣಗಳನ್ನು ನಾನು ಪಟ್ಟಿ ಮಾಡಿದ್ದೇನೆ. ಮೊದಲನೇದೇನು ಅಂತ ಹೇಳಿದ್ರೆ, ನಮಗೆ ಅರಿವಿಲ್ಲದೆ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಅಂದರೆ ಅಜ್ಞಾನದಿಂದ ಸಮಟೈಮ್ಸ್ ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಏನೂ ಆಗಲ್ಲ ಬಿಡು, ಏನು ಸಮಸ್ಯೆ ಇಲ್ಲ ಬಿಡು, ನನಗಿದು ಗೊತ್ತಿರಲಿಲ್ಲ ಅಂತ ಹೇಳಿ ಜಾರ್ಕೋತೀವಿ. ಮೊದಲನೇದು. ಎರಡನೇದು, ಬೇರೊಬ್ಬರ ಪ್ರಭಾವದಿಂದ. ಯಾರೋ ಒಬ್ರು ಹೇಳ್ತಾರೆ, ಏನಾಗಲ್ಲ ಬಿಡೋ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಮನೆ ಇರೋ, ಆಮೇಲೆ ನನಗೂ ಆಗಿತ್ತಪ್ಪ, ನಿನಗೂ ಆಗಿದೆ, ಏನಾಗ್ಬಿಡುತ್ತೆ, ಏನು ಎದೇನೋ ನನಗೂ ಬಂದಿತ್ತು, ನಿನಗೂ ಬಂದಿದೆ, ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಅಂತ ಯಾರೋ ಒಬ್ರು ಹೇಳೋದ್ರಿಂದ ನಾವು ನೆಗ್ಲೆಕ್ಟ್ ಮಾಡ್ಬೋದು. ಆಮೇಲೆ ಅತಿಯಾದ ಆತ್ಮವಿಶ್ವಾಸ ಮತ್ತು ಲಘುವಾಗಿ ಪರಿಗಣಿಸೋದು. ನಮ್ಮ ಮೇಲೆ ನಮಗೆ ಅತಿಯಾದ ಆತ್ಮವಿಶ್ವಾಸ, ನಾನು ಆರಾಮ್ಸೆ ಮಾಡ್ತೀನಪ್ಪ, ಅವೆಲ್ಲ ದೊಡ್ಡ ವಿಷಯ ಏನಲ್ಲ, ಏನು ಟೆನ್ಷನ್ ಆದರೂ ಮಾಡ್ಬೋದು ಬಿಡು, ಏನು ಸಮಸ್ಯೆ ಇದೆ ಅದರಿಂದ ಅಂತ ಅಂದ್ಕೊಳ್ಳೋದು. ಮತ್ತು ಭಯ ಮತ್ತು ಆತಂಕ. ಸಮಟೈಮ್ಸ್ ನಮಗೆ ಭಯ ಮತ್ತು ಆತಂಕ ಇದ್ದಾಗ ಸಹ ನಾವು ಆ ವಿಷಯವನ್ನು ನೆಗ್ಲೆಕ್ಟ್ ಮಾಡ್ತೇವೆ. ಫಾರ್ ಎಕ್ಸಾಂಪಲ್, IPS ಅಥವಾ IAS ಎಕ್ಸಾಮ್ ತೊಗೋಬೇಕು ಅಂತಂದರೆ ಯಾರೊಬ್ಬರು ಹೇಳ್ತಾರೆ, ಅದು ತುಂಬ ಟಫ್ ಇರುತ್ತೆ ಎಕ್ಸಾಮು, ಅದನ್ನು ಮಾಡೋಕ್ಕಾಗಲ್ಲ ಕಣೋ, ಸಿಕ್ಕಾಪಟ್ಟೆ ಹಾರ್ಡು ವರ್ಕ್ ಮಾಡಬೇಕಾಗುತ್ತೆ ಅಂತ ಹೇಳಿದ ತಕ್ಷಣ ನಮ್ಮಲ್ಲೊಂದು ಭಯ ಶುರುವಾಗುತ್ತೆ, ನಮ್ಮಲ್ಲೊಂದು ಆತಂಕ ಶುರುವಾಗುತ್ತೆ. ಅಷ್ಟೊಂದು ಕಷ್ಟ ಇದೆ, ಬೇಡ ಅಂತೇಳಿ ಇದನ್ನು ನಾವು ನಿರ್ಲಕ್ಷ್ಯ ಮಾಡ್ತೇವೆ. ಹಾಗಿದ್ರೆ ನೆಗ್ಲೆಕ್ಟ್ನಿಂದ ಹೊರಬರೋದು ಹೇಗೆ ಅಂತ ಹೇಳಿದ್ರೆ, ನೆಗ್ಲೆಕ್ಟ್ನಿಂದ ಹೊರಬರಬೇಕಾದ್ರೆ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಆತ್ಮವಿಶ್ವಾಸದಿಂದ ಮಾತ್ರ ನಾವು ಸ್ವಯಂ ಅರಿವಿನಿಂದ ಇದರಿಂದ ಹೊರಗೆ ಬರ್ಬೋದು. ಮತ್ತು ಎರಡನೇ ವಿಚಾರ ಏನೋದು ಅಂತ ಹೇಳಿದ್ರೆ, ಟು ಡೂ ಲಿಸ್ಟ್. ನಾವು ಯಾವುದನ್ನು ಮೊದಲು ಮಾಡಬೇಕು ಅಥವಾ ಯಾವುದನ್ನು ನಂತರ ಮಾಡಬೇಕು, ಯಾವುದು ತುಂಬ ಇಂಪಾರ್ಟೆಂಟ್. ನಾನು ಆವಾಗಲೇ ಹೇಳಿದೆ, ನಮ್ಮ ಮನೆ ಎದುರುಗಡೆ ಒಂದು ಮರವೇ ವಿದ್ಯುತ್ ತಂತಿಗಳ ಮೇಲೆ ಬಿದ್ದಿದೆ ಅಂತ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಮೊದಲು ಅದನ್ನು ಮಾಡಬೇಕಲ್ಲ. ಯಾಕಂದರೆ ಅದನ್ನು ನಾವು ಮಾಡಲಿಲ್ಲ ಅಂದರೆ ಎಷ್ಟೋ ಜೀವಗಳು ಅಥವಾ ಕುಟುಂಬಗಳು ಅಥವಾ ಯಾರ್ದೋ ಪ್ರಾಣ ಹೋಗ್ಬೋದು. ಹಾಗಾಗಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದನ್ನು ನಾವು ಮುಖ್ಯವಾದ ಪಟ್ಟಿಗಳಲ್ಲಿ ಇಟ್ಕೊಂಡು ಯಾವುದನ್ನ ನಂತರ ಮಾಡಬೇಕು, ಯಾವುದನ್ನ ಮೊದಲು ಮಾಡಬೇಕು ಅಂತ ಪ್ರಿಯಾರಿಟಿಯನ್ನು ನಾವು ಇಟ್ಕೋಬೇಕಾಗತ್ತೆ. ಮೂರನೇದು, ನಾವು ಸಣ್ಣ ಹೆಜ್ಜೆಗಳನ್ನು ಇಡಬೇಕಾಗತ್ತೆ. ಈಗ 5 ಮಿನಿಟ್ಸ್ ರೂಲ್ ಇದೆಯಲ್ಲ, ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ 5 ನಿಮಿಷ ಆ ಕೆಲಸವನ್ನು ನಾವು ಶುರು ಮಾಡಬೇಕು. ಶುರು ಮಾಡಿದ್ರೆ ನಮ್ಮ ಮನಸ್ಸೇ ಆ ಕೆಲಸವನ್ನು ಮುಂದಕ್ಕೆ ತೊಗೊಂಡೋಗಿ ಅದನ್ನ ಕಂಪ್ಲೀಟ್ ಮಾಡುವಂಥ ಕೆಲಸ ಮಾಡುತ್ತೆ. ಸೊ ನಾವು ನೆಗ್ಲಿಜೆನ್ಸಿಂದ ಹೊರಗೆ ಬರಬೇಕು ಅಂದರೆ 5 ನಿಮಿಷದ ರೂಲನ್ನು ನಾವು ಫಾಲೋ ಮಾಡಬೇಕಾಗತ್ತೆ. ಮತ್ತು ಭಾವನಾತ್ಮಕವಾದ ಸಂಬಂಧ ಬೆಳೆಸೋದು. ಈಗ ಯಾರು ನಮ್ಮಿಂದ ದೂರ ಆಗಿರ್ತಾರೋ
ಅವರನ್ನು ಪ್ರೀತಿಸುವ ಮೂಲಕ ನಾವು ಅವ್ರ ಹತ್ರ ಹೋಗುವಂಥ ಪ್ರಯತ್ನ ಮಾಡಬೇಕು. ಆಗ ಅವರು ಆಟೋಮೆಟಿಕಲಿ ನಮ್ಮ ಸಮೀಪಕ್ಕೆ ಬರ್ತಾರೆ. ಯಾಕಂದರೆ ಪ್ರೀತಿ ಎಲ್ಲಿರುತ್ತೋ ಅಲ್ಲಿ ತಾತ್ಸಾರ ಇರೋದಿಲ್ಲ. ಹಾಗಿದ್ರೆ ಯಾವ ಯಾವ ವಿಷಯವನ್ನು ನಾವು ನೆಗ್ಲೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾನೊಂದು ಲಿಸ್ಟ್ ಮಾಡಿದ್ದೀನಿ. 5 ಪ್ರಮುಖವಾದಂಥ ವಿಷಯಗಳಿದ್ದಾವೆ. ಒಂದು, ನಕಾರಾತ್ಮಕವಾದಂಥ ಟೀಕೆಗಳು. ನಮ್ಮ ಬಗ್ಗೆ ಯಾರಾದರೂ ನಕಾರಾತ್ಮಕವಾದಂಥ ಟೀಕೆಗಳನ್ನು ಮಾಡ್ತಿದ್ರೆ ಅದನ್ನ ನಾವು ಮೊದಲಿಗೆ ನೆಗ್ಲೆಕ್ಟ್ ಮಾಡಬೇಕು. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಯಾಕಂದರೆ ನಮ್ಮ ಸ್ಟ್ರೆಂತ್ ಏನು ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಮತ್ತು ನಿಯಂತ್ರಣದಲ್ಲಿಲ್ಲದ ವಿಷಯಗಳು. ಫಾರ್ ಎಕ್ಸಾಂಪಲ್ ಏನದು ಅಂತ ಹೇಳಿದ್ರೆ, ಯಾವುದೋ ಒಂದು ವಿಷಯವು ನಮ್ಮ ಕಂಟ್ರೋಲಲ್ಲಿರೋದಿಲ್ಲ. ಯಾರೋ ನನ್ನ ಬಗ್ಗೆ ಏನೋ ಅನ್ಕೋತಾ ಇದ್ದಾರೆ, ಅದು ನನ್ನ ಕಂಟ್ರೋಲಲ್ಲಿರೋದಿಲ್ಲ. ಅಥವಾ ಯಾರೋ ನಮ್ಮ ಬೆನ್ನ ಹಿಂದೆ ಮಾತಾಡ್ತಿದ್ದಾರೆ, ಅದು ನನ್ನ ಕಂಟ್ರೋಲಲ್ಲಿರೋದಿಲ್ಲ. ಮತ್ತು ಯಾವುದೋ ಒಂದು ನಮ್ಮ ಕೈಯಲ್ಲಿ ಸಾಧ್ಯನೇ ಆಗೋದಿಲ್ಲ ಅನ್ನೋ ತರಹದ ವಿಚಾರ. ಫಾರ್ ಎಕ್ಸಾಂಪಲ್, ಅಮೇರಿಕಾದಲ್ಲಿ ಟ್ರಂಪು ಭಾರತದ ಮೇಲೆ 200%, 300% ಟಾರಿಫ್ ಏರ್ತಾನೆ. ನಾವಿಲ್ಲಿ ಅದನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡು ಯೋಚನೆ ಮಾಡೋದನ್ನು ಬಿಡಬೇಕು. ಅಥವಾ ರಷ್ಯಾದಲ್ಲಿ ವಾರ ಆಗ್ತಾ ಇದೆ, ಪಾಪ ಈ ರಷ್ಯಾದಿಂದ ತುಂಬ ಬಾಂಬ್ಗಳನ್ನ ಹಾಕಿ ಒಂದು, ನನಗೆ ದೇಶದ ಹೆಸರು ನೆನಪಾಗ್ತಾ ಇಲ್ಲ, ಆ ದೇಶವನ್ನು ಯುಕ್ರೇನ್ ಅದ್ರ ಮೇಲೆ ಬಾಂಬ್ ಹಾಕಿ ಅದನ್ನು ಅವರು ಸರ್ವನಾಶ ಮಾಡ್ತಿದ್ದಾರೆ ಅಂತ ಇಲ್ಲಿ ನಾವು ಅದ್ರ ಕಡೆ ಗಮನ ಕೊಟ್ಟು ನಾವು ಚಿಂತೆಯನ್ನು ಮಾಡೋದು ಸಹ ತುಂಬ ಯೋಚನೆ ಮಾಡಬೇಕಾದಂತಹ ವಿಚಾರ ಅಲ್ಲ. ಸಣ್ಣ ಪುಟ್ಟ ತಪ್ಪುಗಳು, ಯಾವಾಗಲೂ ಸಣ್ಣ ಪುಟ್ಟ ತಪ್ಪುಗಳ ಕಡೆಗೆ ನಾವು ಕಾನ್ಸಂಟ್ರೇಟ್ ಮಾಡಿ ಅದನ್ನೇ ದೊಡ್ಡದಾಗಿ ಹೈಲೈಟ್ ಮಾಡ್ತಾ ಹೋಗೋದು. ನೋಡು ಅವ್ನು ಹಂಗೆ ಮಾಡ್ದ, ನೋಡಿ ಇವ್ನು ಹಿಂಗೆ ಮಾಡ್ದ, ನೋಡು ಅವ್ನು ಹಂಗೆ ಮಾಡ್ತಿದ್ದಾನೆ, ಅದು ತಪ್ಪಲ್ವಾ, ಇದು ತಪ್ಪಲ್ವಾ ಅಂತ ಎಲ್ಲದ್ರ ಕಡೆ ನಾವು ಗಮನ ಕೊಡ್ತಿದ್ರೆ ನಮ್ಮ ಫೋಕಸ್ ಕಡಿಮೆ ಆಗುತ್ತೆ. ನಾವು ನಮ್ಮ ವಿಷಯಗಳ ಕಡೆಗೆ ನಾವು ಕಾನ್ಸಂಟ್ರೇಟ್ ಮಾಡಲಿಕ್ಕಾಗಲ್ಲ. ಮತ್ತು 4ನೇದು ಗಾಸಿಪ್. ಇನ್ನೊಬ್ಬರ ಬಗ್ಗೆ ಕೂತ್ಕೊಂಡು ಮಾತಾಡೋದು. ಅದು ಹಾಗೆ, ಇದು ಹೀಗೆ, ಅದು ಹಾಗೆ, ಇದು ಹಿಂಗೆ, ಅವನಂಗೆ, ಅವಳಂಗೆ, ಅವ್ನು ಅದಕ್ಕೆ ಹೆಂಗಿದ್ದಾನೆ, ಅವ್ನು ಇದಕ್ಕೆ ಹೆಂಗಿದ್ದಾನೆ, ಅವನ ಬುದ್ಧಿ ಹಾಗೆ, ಇವ್ರ ಬುದ್ಧಿ ಹೀಗೆ, ಇದನ್ನು ಸಹ ನಾವು ಬಿಡಬೇಕಾಗುತ್ತೆ. 5ನೇದು, ನಾವು ಸಾಮಾಜಿಕ ಜಾಲತಾಣಗಳನ್ನು, ಸೋಷಿಯಲ್ ಮೀಡಿಯಾವನ್ನು ಅತಿಯಾಗಿ ನಾವು ಬಳಸ್ತೀವಿ. ಯಾವುದೋ ಒಂದು ನೋಟಿಫಿಕೇಷನ್ ಬಂದ ತಕ್ಷಣ ನಾವು ಮಾಡುವಂಥ ಕೆಲಸ ಬಿಟ್ಟು ಆ ನೋಟಿಫಿಕೇಷನ್ ಹಿಂದೆ ಓಡ್ಬಿಡ್ತೀವಿ. ಅಥವಾ ಯಾವುದೋ ಒಂದು ವಿಷಯವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಇನ್ನೊಂದು ಮಾಡ್ತೀವಿ. ಇದನ್ನು ಸಹ ನಾವು ಬಿಡಬೇಕಾಗತ್ತೆ. ಹಾಗಿದ್ರೆ ಯಾಕೆ ನೆಗ್ಲೆಕ್ಟ್ ತುಂಬ ಅನಿವಾರ್ಯ ಅನ್ನೋದಕ್ಕೂ ಸಹ ನಾನು ಒಂದಷ್ಟು ಪಾಯಿಂಟ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ. ಯಾಕೆ ನೆಗ್ಲೆಕ್ಟ್ ಅನಿವಾರ್ಯ ಅಂತ ಹೇಳಿದ್ರೆ, ನಮ್ಮ ಶಕ್ತಿಯ ಉಳಿತಾಯ ಆಗುತ್ತೆ. ನಮ್ಮ ಎನರ್ಜಿ ಅಲ್ಲಿ ಎಲ್ಲ ಕಡೆ ನಾವು ಎನರ್ಜಿ ಹಾಕೋದನ್ನು ನಾವು ಕಡಿಮೆ ಮಾಡಿದ್ರೆ ಒಂದು ಕಡೆಗೆ ಫೋಕಸ್ ಮಾಡಲಿಕ್ಕೆ ನಮಗೆ ತುಂಬ ಎನರ್ಜಿ ಬರುತ್ತೆ ಅಥವಾ ಎನರ್ಜಿ ಉಳಿಯುತ್ತೆ. ಮತ್ತು 2ನೇದು, ನಮ್ಮ ಮೆಂಟಲ್ ಸ್ಟ್ರೆಂತ್, ನಮ್ಮ ಮಾನಸಿಕ ಆರೋಗ್ಯ ಸಹ ಇದರಿಂದ ವೃದ್ಧಿ ಆಗುತ್ತೆ. ಹಾಗಾಗಿ ನಾವು ಮಾನಸಿಕವಾಗಿ ನೆಮ್ಮದಿಯಾಗಿರ್ಬೋದು ಮತ್ತು ಒಂದು ಕೆಲಸದ ಕಡೆಗೆ ನಾವು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಮಾನಸಿಕ ಆರೋಗ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 3ನೇದು, ಸಮಯದ ಸದುಪಯೋಗ ಮಾಡ್ಕೋಬೇಕಾಗತ್ತೆ. ನಮಗೆ ತುಂಬ ಕಡಿಮೆ ಸಮಯ ಇರೋದ್ರಿಂದ ನಾವು ಇದರಿಂದೆಲ್ಲ ಸಮಯವನ್ನು ನಾವು ಕಳ್ಕೊತಾ ಇದ್ದರೆ ನಾವು ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಮುಖ್ಯವಾಗಿ ಯಾವುದನ್ನು ಇಡ್ಕೋಬೇಕು ಅಂತ ಗೊತ್ತಿರುತ್ತೋ ಅದು ಎಷ್ಟು ಮುಖ್ಯನೋ ಅದೇ ತರಹ ಯಾವುದನ್ನು ಬಿಡಬೇಕು ಅಂತ ತಿಳ್ಕೊಂಡಿರಬೇಕು. ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾವುದು ನಮ್ಮ ಜೀವನದಲ್ಲಿ ಮುಖ್ಯ ಅಂತ ನಮಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದು ಗೊತ್ತಿರುತ್ತೋ, ಹಾಗೆ ಯಾವುದು ನಮ್ಮ ಜೀವನದಲ್ಲಿ ಅಮುಖ್ಯ ಅನ್ನೋದನ್ನು ಸಹ ನಾವು ತಿಳ್ಕೊಂಡಿರಬೇಕು. ಇಷ್ಟು ವಿಚಾರಗಳನ್ನು ನಾನು ಈಗ ನಿಮ್ಮೊಂದಿಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.